ಮೆಸೇಜ್ ಹೋಗಿದೆ. ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಮ್ಮತವಾಗಿ ಇಲ್ಲಿಂದನೂ ಅವರು ಆಯ್ಕೆಯಾಗಿ ಬಂದ ಕಾಲದಲ್ಲಿ ಅವರು ಒಮ್ಮತವಾಗಿ ಇವತ್ತು ಗಿರೀಶ್ ಚನ್ನವೀರಪ್ಪ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೆ ಅವರ ಸಂಪೂರ್ಣ ಸಹಕಾರನ ಇವತ್ತು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ. ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಅಭಿನಂದನೆ ಅವ್ರಿಗೆ ಸಲ್ಲಿಸಕ್ಕೆ ನಾನು ಬಯಸ್ತೀನಿ. ಇಲ್ಲಿ ಉತ್ತಮವಾದ ಕೆಲಸನ ನಮ್ಮ ಹಾಸನ ನಗರಸಭೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ. ಅವ್ರ ತಂದೆ ಚನ್ನವೀರಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ, ಮಾನ್ಯ ಶಾಸಕರು ಸ್ವರೂಪ್ ಪ್ರಕಾಶ್ ಅವರಿದ್ದಾರೆ. ಇಲ್ಲಿ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು ಅಂದರೆ, ಹಿಂದೆ ಪ್ರಕಾಶ್ ಅಣ್ಣವರು ಆ ವಾರ್ಡ್ನ ಯಾವ ರೀತಿ ಕಾಪಾಡ್ಕೊಂಬಂದಿದ್ರು, ಯಾವ ರೀತಿ ಅದನ್ನು ಒಂದು ನಡೆಸ್ಕೊಂಬಂದಿದ್ರು ಅನ್ನೋದು ಮುಖ್ಯ. ಅಲ್ಲಿ ಚಂದ್ರೇಗೌಡರು ಆಯ್ಕೆಯಾಗಿ ಬಂದರು. ಅಲ್ಲಿ ಆಯ್ಕೆಯಾಗಿ ಬಂದ ಮೇಲೆ ಅವ್ರಿಗೂ ಒಂದು ಅಧ್ಯಕ್ಷರಾಗಿ ಇವತ್ತು ಅಧಿಕಾರನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಮನೆ ಶಾಸಕರಾಗ್ಬೋದು ಅಥವಾ ರೇವಣ್ಣ ಸಾಹೇಬರಾಗ್ಬೋದು ಎಲ್ಲ ಸೇರಿ ಇವತ್ತು ನಗರಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬರು ಕೂಡ ಅವ್ರಿಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದರು. ಆದರೆ ಇಲ್ಲಿ ನಮ್ಮ ಪಕ್ಷದ ಉದ್ದೇಶ ಇಷ್ಟೇ, ಎಲ್ಲರಿಗೂ ಕೂಡ ಅವಕಾಶ ಆಗಲಿ. ಈಗ ಅಲ್ಲಿ ಅಮೀರ್ ಜಾನ್ ಅವರಿದ್ದಾರೆ ಮುಸಲ್ಮಾನ್ ಕ್ಯಾಟಗರಿಯಲ್ಲಿ, ಇನ್ನು ಅಶ್ವಿನಿ ಅವರಿದ್ದಾರೆ, ಎಲ್ಲ BCMA ಕ್ಯಾಟಗರಿಯಲ್ಲಿ ಏನು ಬಂದಿತ್ತು. ಈಗ ಎಲ್ಲರಿಗೂ ಸಮಾನವಾಗಿ ಎಲ್ಲ ಜನಾಂಗ ಕೂಡ ಅಧಿಕಾರ ಹಂಚಿದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅದು ಬಿಟ್ಟರೆ ಇನ್ನೇನು ಚಂದ್ರೇಗೌಡರ ಬಗ್ಗೆ ನಮಗೆ ಯಾವ ವೈಯಕ್ತಿಕ ಇದಿಲ್ಲ ಅಥವಾ ಅವ್ರನ್ನೇನು ತೆಗಿಬೇಕು ಆ ಉದ್ದೇಶ ಇರಲಿಲ್ಲ. ಇವತ್ತು ಆಯಿತು, ಆಕಸ್ಮಿಕವಾಗಿ ಇದು ಆಗಬಾರ್ದಿತ್ತು, ಇವತ್ತು ನಡೆದಿದೆ, ತೊಂದರೆ ಇಲ್ಲ. ಇವತ್ತು ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತೇನೆಲ್ಲ ಸದಸ್ಯರು ಕೂಡ ನಿಂತಿದ್ದಾರೆ, ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಅಧ್ಯಕ್ಷರಾಗವರಿದ್ದಾರೆ, ಅವರೂ ಕೂಡ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾ. ನನಗೆ ಒಂದು ಕುತೂಹಲದ ಪ್ರಶ್ನೆ ಇದೆ. ಇವತ್ತು ಹಿಂದೆ ಏನು ಅವಿಶ್ವಾಸ ಮೂಡಿಸಿದ ಸಂದರ್ಭದಲ್ಲಿ ಹಾಸನ ನಗರಸಭೆ ಮುಖಭಂಗ ಅಂತ ನೀವು ಎಲ್ಲ ಹೆಡ್ಲೈನ್ಸ್ ಹೊಡೆದ್ರಿ. ಇವಾಗ ಅದೇನು ಹೆಡ್ಲೈನ್ಸ್ ಹೊಡಿತೀರ ಅದು ನನಗೆ ಕುತೂಹಲ ಆಗಿದೆ. ನನಗೆ ಇವತ್ತು ಅಪವಿತ್ರ ಮೈತ್ರಿಗೆ ಮುಖಭಂಗ ಅಂತ ಹೆಡ್ಲೈನ್ಸ್ ಮಾಡ್ತಿರೋ ಅಥವಾ ಮಾಜಿ ಶಾಸಕರ ನಡೆ ಯಾವ ಕಡೆ ಅಂತ ನೀವು ಹೆಡ್ಲೈನ್ಸ್ ಮಾಡ್ತಿರೋ, ನನಗೆ ಅದು ಸ್ವಲ್ಪ ಸ್ಪಷ್ಟನೆ ಕೊಡಬೇಕಾಗಿದೆ. ಯಾಕಂದ್ರೆ ನನಗಿದು ಕುತೂಹಲ ಆಗಿದೆ. ಇದು ಅಲ್ಲಲ್ಲ, ಒಂದ್ ನಿಮಿಷ ಬಂದೆ. ಅದು ಮೈತ್ರಿ ಪಕ್ಷ ಆಗಿದ್ರೆ ಇವತ್ತು MP ಅವ್ರ ಸಂಸದರು ಬರ್ತಾರೆ, ಸಂಸದರು ಬರ್ತಾರೆ, ಮಾಜಿ ಶಾಸಕರು ಜೊತೆಲಿ ಇರ್ತಾರೆ, ಅವ್ರ ಜೊತೆಲಿ ಜೈಕಾರ ಹಾಕ್ತಾರೆ, ಕುಣಿತಾರೆ, ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾರೆ, ಜೊತೆಲಿ ಕುಣಿತಾರೆ, ಎಲ್ಲ ಮಾಡ್ತಾರೆ. ಅದು ಮೈತ್ರಿ ಪಕ್ಷ ದೊಡ್ಡ ಮಟ್ಟದಲ್ಲಿ ಹೌದು, ಒಪ್ಕೋತೀವಿ. ನಾವಿವತ್ತು BJPನ ಒಂದು ರಾಷ್ಟ್ರೀಯ ಪಕ್ಷವಾಗಿ ಗೌರವಿಸ್ತೀವಿ, ಅದ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ. ಬಟ್ ಇಲ್ಲಿ ಸ್ಥಳೀಯವಾದ ರಾಜಕಾರಣ ನೋಡಿದ್ರೆ ನಮಗೆ ದಿಗ್ಭ್ರಮೆ ವ್ಯಕ್ತಪಡಿಸಬೇಕಾಗುತ್ತೆ. ಏನು ನಡೀತಿದೆ, ಏನು ಆಸಂತಿಲಿ ಅನ್ನೋದು ಮನೆ ಶಾಸಕರು ನಮ್ಮ ಎಲ್ಲರೂ ಒಂದು ಗೊಂದಲ ಆಗಿದೆ. ಇದ್ರ ಬಗ್ಗೆನೂ ಕೂಡ ನೀವೆಲ್ಲ ಒಂದು ಸ್ಪಷ್ಟನೆ ಕೊಡುವಂತ ಒಂದು ಹೆಡ್ಲೈನ್ಸ್ ಹಾಕಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ನಾನು ಅದನ್ನ ನೀವೇ ಕಣ್ಣಾರೆ ನೋಡ್ತಿದ್ರೆ ಅದೇನು ಅಂತ ನೀವೇ ನಮ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನೋದು ನನ್ನ ಭಾವನೆ. ಈಗ ಅವಿಶ್ವಾಸ ಮೂಡಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಬೆಳವಣಿಗೆ ನಡೀತು ಅದನ್ನ ನೀವೆಲ್ಲ ಗಮನಿಸಿದ್ದೀರಾ. ಈಗ ನಾನು ಮನೆ ಶಾಸಕರು ಇಬ್ರು ಒಟ್ಟಿಗೆ ಅವತ್ತುವರೆಗೂ ಹೋದ್ವಿ, ಬೇಜಾರಾಯ್ತು, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಮುಂದೆನೆ ಇವತ್ತು ಕಾಂಗ್ರೆಸ್ ಪಕ್ಷದವ್ರಾಗ್ಬೋದು ಅಥವಾ BJP ಪಕ್ಷದವ್ರಾಗ್ಬೋದು, ಇಬ್ಬರು ಸೇರಿ ಒಟ್ಟಿಗೆ ಜೈಕಾರ ಹಾಕಿದ್ರು. ಅವತ್ತು ನಮ್ಮ ಸದಸ್ಯರೆಲ್ಲ ಪಾಪ ತುಂಬಾ ಬೇಜಾರು ಮಾಡ್ಕೊಂಡ್ರು, ಈ ರೀತಿ ಆಗ್ಬಾರ್ದಿತ್ತು ಅಂತ. ಬಟ್ ಆದರೆ ಅದೊಂದು ಹೋರಾಟಕ್ಕೆ ಇವತ್ತು ಸದಸ್ಯರ ಒಂದು ಒಗ್ಗಟ್ಟಿನ ಇದಕ್ಕೆ ಪ್ರತಿಫಲ ಸಿಕ್ಕಿದೆ ಇವತ್ತು ಅಂತ ಹೇಳ್ತಾ, ಉತ್ತಮವಾದ ಕೆಲಸ ಎಲ್ಲರೂ ಮಾಡಲಿ. ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಕಾಂಗ್ರೆಸ್ BJP ಅಂತ ಹೇಳಲ್ಲ, ಅವ್ರವ್ರ ವಾರ್ಡಲ್ಲಿ ಉತ್ತಮವಾದ ಕೆಲಸನ ಮಾಡಲಿ ಅಂತ ನಾನು ಹೇಳಕ್ ಬಯಸ್ತೀನಿ. ಈಗ ಸರ್ ಹೆಡ್ಲೈನ್ಸ್ ಒಂದ್ ಕಡೆ, ಇನ್ನೊಂದ್ ಕಡೆ ಈ ವಿಷಯನ ಏನ್ ನೀವು ಹೇಳಿದ್ರಿ ಆ ವಿಷಯನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಗಮನಕ್ಕೆ ತರಂತ ಪ್ರಯತ್ನ ಮಾಡ್ತಾರೆ, ಪ್ರಾಮಾಣಿಕ ಪ್ರಯತ್ನ. ಈಗಾಗಲೇ ಮನೆ ರೇವಣ್ಣ ಸಾಹೇಬರಾಗ್ಬೋದು, ಕುಮಾರಣ್ಣವರಾಗ್ಬೋದು, ಎಲ್ಲ ಗಮನಕ್ಕೆ ತಂದಿದ್ದಾರೆ. ನಮ್ಮ ಪಾರ್ಟಿ ಹೈಕಮಾಂಡ್ ಏನು ಗಮನಕ್ಕೆ ತರಬೇಕು ಅದು ತಂದಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊಂತಾರೋ, ಏನು ಇದು ಮಾಡ್ತಾರೋ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ನೀವೇ ಅವ್ರನ್ನ ಕೇಳಿದ್ರೆ ಒಳ್ಳೇದು ಅಂತ. ಉಪಾಧ್ಯಕ್ಷರು ಮಾಡ್ಬೇಕಾದ್ರೆ ರೇವಣ್ಣ ಸಾಹೇಬರು ವಿಜೇಂದ್ರ ಅವ್ರ ಗಮನಕ್ಕೆ ತಂದೆ ಗಿರೀಶ್ ಚನ್ನವೀರಪ್ಪ ಅವರು ಇವತ್ತು ಅವರು ಮೊದಲನೇ ಬಾರಿಗೆ ಏನು ಪಾಲಿಕೆಯ ಮೇಯರ್ ಆಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ಅವರ ತಂದೆ ಚನ್ನವೀರಪ್ಪ ಅವರು ಹಿಂದೆ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಮತ್ತು ಚನ್ನವೀರಪ್ಪ ಅವರು ಕೂಡ ಹಿಂದೆ ನಗರಸಭೆ ಅಧ್ಯಕ್ಷರಾಗಿ ಅವ್ರದೇ ಆದಂಥ ಛಾಪನ್ನ ನಗರಸಭೆಯಲ್ಲಿ ಮೂಡಿಸಿದ್ದಾರೆ. ಅವ್ರದೇ ಅಂತ ಕೆಲಸ ಕಾರ್ಯಗಳನ್ನ ಕೂಡ ಹಾಸನ ನಗರಸಭೆಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಈಗಾಗಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ನಮ್ಮ ಸಹೋದರಂತ ಸೂರಜ್ ರೇವಣ್ಣ ಅವರು ಮಾತಾಡ್ತಾ ಇದ್ರು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ಕೆಲವು BJP ಸದಸ್ಯರು ನಮ್ಮ ಜೊತೆಗೆ ಮತ್ತು ಕಾಂಗ್ರೆಸ್ ಒಬ್ಬರು ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಅವ್ರು ಹೇಳ್ತಾ ಇದ್ರು,
ಕಳೆದ ಒಂದು ಅವಿಶ್ವಾಸ ನಿರ್ಣಯ ಮಾಡೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರೂ ಸೇರಿ ನಮ್ಮ ವಿರುದ್ಧ ಒಂದು ಅವಿಶ್ವಾಸನ ನಮ್ಮ ವಿರುದ್ಧವಾಗಿ ಮಾಡಿರುವಂಥದ್ದು ತಮಗೆ ಗೊತ್ತಿದೆ. ನಾವು ಕೂಡ ಮೊದಲನೇ ಬಾರಿಗೆ ಚಂದ್ರೇಗೌಡರನ್ನು ಆಯ್ಕೆ ಮಾಡೋಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ವಿಜೇಂದ್ರ ಅವ್ರ ಜೊತೆ ನಮ್ಮ ಸನ್ಮಾನ್ಯ ರೇವಣ್ಣ ಸಾಹೇಬರು ಚರ್ಚೆ ಮಾಡಿ ಅಧ್ಯಕ್ಷ ನಮಗೆ ಉಪಾಧ್ಯಕ್ಷರು ಅವ್ರಿಗೆ ಅಂತ ಉಪಾಧ್ಯಕ್ಷರು ಕೂಡ ಸುರೇಶ್ ಅವ್ರಿಗೆ ನಾವು ಬಿಟ್ಕೊಟ್ಟಿರೋದಂಥದ್ದು, ಹೇಮಲತಾ ಸುರೇಶ್ ಅವ್ರಿಗೆ ಬಿಟ್ಕೊಟ್ಟಿರೋದಂತೂ ತಾವೆಲ್ಲ ನೋಡಿದ್ರಿ. ಆದರೂ ಕೂಡ ಅವಿಶ್ವಾಸನ ಯಾವಾಗ ಚಂದ್ರೇಗೌಡರು ನಮ್ಮ ಪಕ್ಷಕ್ಕೆ ಮೋಸವನ್ನು ಮಾಡಿ ಪಕ್ಷಕ್ಕೆ ಒಂದು ಪಕ್ಷದ ವಿರೋಧ ಚಟುವಟಿಕೆಯನ್ನು ಮಾಡಿ ಹೋಗೋಂಥ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಕೋರ್ಟ್ ಮುಖಾಂತರ ರೇವಣ್ಣ ಸಾಹೇಬರು ಮತ್ತು ಎಲ್ಲ ಸದಸ್ಯರು ಕೋರ್ಟ್ ಮೊರೆ ಹೋಗಿ ಇವತ್ತು ನಮಗೆ ನ್ಯಾಯ ಸಿಕ್ಕಿದ್ರು ತಾವು ಕೂಡ ನೋಡಿದ್ರಿ. ಆದರೂ ಕೂಡ ಚಂದ್ರೇಗೌಡರ ಜೊತೆಗೆ ಸಹಕಾರನ ಅವ್ರಿಗೆ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡು ನಮಗೆ ಅವಿರೋಧದಲ್ಲಿ ನಮಗೆ ಹಿಂದೆ ಉಳಿದ್ವಿ, ತಾವೆಲ್ಲ ಕೂಡ ನೋಡಿದ್ರಿ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರಿಗೆ ಇವತ್ತು ಪಾಠ ಅಂತ ಕಲಿಸ ನಮ್ಮೆಲ್ಲ ಪಕ್ಷದ ಹಿರಿಯರು ನಮಗೂ ಕೂಡ ಎಲ್ಲರಿಗೂ ಸಂತೋಷ ತಂದಿರೋದು ತಮಗೂ ಗೊತ್ತಿದೆ.